ಸಾವಿನ ಮಾತಾದ್ರೆ ನಾವು ಬದುಕಿದ್ದು ದಂಡ. ಹಾಗೆಲ್ಲ ಮಾತಾಡಬೇಡ ದೇವಿ. ನಾನೇನು ಮಾಡ್ಕೋಬಾರ್ದು ಅಂತಂದ್ರೆ ಅಪ್ಪ ಶಂಕ ಊದಿತ್ತು. ಆ ವೇಳೆಯಲ್ಲಿ ಏನೇನಾಯ್ತು ಅಂತ ನನಗೆ ಗೊತ್ತಾಗ್ಬೇಕು ಚಿಕ್ಕಪ್ಪ. ಎಲ್ಲ ಮುಗಿದೋಗಿದೆ ದರಿದ್ರ ಶಂಕದಿಂದ. ತಿಳ್ಕೊಂಡು ಏನೇ ಮಾಡ್ತೀಯಾ? ಆ ಶಂಕಕ್ಕೆ ಏನಾದ್ರೂ ಅಪಚಾರ ಆಗಿದ್ರೆ ಪರಿಹಾರ ಹುಡುಕ್ಬೋದು ಅಂತ ಹೇಳಿ ಚಿಕ್ಕಪ್ಪ. ಬೇಡ, ಪರೀಕ್ಷೆ ಮಾಡಬೇಡ. ನಿನಗೆ ನಂಬಿಕೆ ಇಲ್ದಿದ್ರು ಸುಮ್ಮನಿದ್ದು ಬಿಡು. ಪರೀಕ್ಷೆ ಮಾಡಿ ಅವಾಂತರ ಮಾಡಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಈ ಎಲ್ಲ ಅನಾಹುತಗಳ ಮೂಲ ಅಣ್ಣ ಆ 9 ವರಗಳನ್ನು ಶಂಕನ ಊದಿ ಬೇಡಿದ್ದು. ಬಾಯ್, ನಮ್ ಜೊತೆ ಇದ್ನಲ್ಲ ಅವನು ಸುಟ್ಟಾಕುದ್ಯಾ? ಕಾಡೆಲ್ಲ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಮುತ್ತಮ್ಮ ಎಲ್ಲ ಕಟ್ಕೋ. ಹೋದ ಈಗ ಓಡೋಣ. ನಿನ್ನೆ ರಾತ್ರಿ ಹೊರಟಿದ್ದೆ ಕಗ್ಮಾ ತಗೊಂಡು. ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿ ಇಷ್ಟೊಂದೆಲ್ಲ ಡೀಲ್ ಆಗಿರೋದು. ಹೇಳಿದ್ದೆ ನಿನ್ಗೆ, ಎಲ್ಲಿಂದ ತಂದ್ಯೋ ಅಲ್ಲೇ ಇಟ್ವಾ ಅಂತ. ಆಗೋದಿಲ್ಲ ಅಂದೆ. ದೇವ್ರ ಕಿರೀಟ ಕದ್ರೆ ಬದುಕುಂಟ ನಮ್ಗೆ. ನಿನ್ನಿಂದ ನನ್ನ ಗುರಿ ಹಾಳಾಗೋಯ್ತು. ಕೇಶವನ ಆತ ತಪ್ಪಿಸ್ಕೊಂಡ್ಬಿಡ್ತಾ. ಕಿರೀಟನ ವಾಪಸ್ ಇಡಕ್ ನಾನ್ ಬಿಲ್ಕುಲ್ ಬಿಡಕ್ಕಿಲ್ಲ. ನಾನ್ ಕಷ್ಟಪಟ್ಟು ಕತ್ತಿರೋದು. ಅದ್ ನನ್ ಮಾಲು. ಅದೇನ್ ಕಿತ್ಕೊಳ್ಳಿ. ಯಾವ ಬಾಯಲ್ಲಿ ಲಂಗೋಟಿ ಉಟ್ಕೊಂಡು ಭಿಕ್ಷೆ ಬೇಡೋ ಪರಿಸ್ಥಿತಿ ಅಂತ ಆ ಶಂಕದ ಹತ್ರ ಉಡಾಫೆ ವರ ಕೇಳ್ಕೊಂಡು ಅದೀಗ ನಿಜವಾಗ್ತಿದೆ. ನನ್ ಹಣೆ ಬರಹ ನನ್ ಬದುಕು. ಅಮ್ಮನವ್ರ ಇಚ್ಛೆ ಪ್ರಕಾರ ಕೇಶವನಾಥ್ರ ಮನೆ ನನ್ ಬದುಕು ನಡೀತಿತ್ತು. ನೀವ್ ಯಾಕೆ ಚಿಕ್ಕಪ್ಪ ಅಪ್ಪನ ಹತ್ರ ಶಂಕ ವರ ಅಂತೆಲ್ಲ ಹೇಳಕ್ ಹೋದ್ರೆ? ಅಪ್ಪನ್ ಬುದ್ಧಿ ಗೊತ್ತಲ್ವಾ ಅಮ್ಮನವ್ರ ವಿಚಾರ ಹೇಗ್ ಆಡ್ತಾರೆ ಅಂತ. ಯಾಕೆ ಶಂಕ ಊದಕ್ ಬಿಟ್ರೆ? ಆ ಶಂಕದಲ್ಲಿ 9 ವರಗಳಿರೋದು ಹೌದು. ರೀ, ಏನೇನೋ ಮತ್ತ್ಯಾಕ್ರಿ ದೇವಿನ ಹೆದರಿಸ್ತೀರಿ? ಚನ್ನಿ ಮದ್ವೆ ನಿಂತಿದ್ದೆ ಆ ಶಂಕ ಊದಿದ್ದಕ್ಕೆ. ಅಪ್ಪ ಶಂಕ ಊದಿದ್ದಕ್ಕೆ ಇದೆಲ್ಲ ಆಗ್ತಿರೋದು. ಅಯ್ಯೋ, ನಾನು ಶಂಕ ಊದಿ ವರ ಕೇಳಿದ್ನಲ್ಲೇ, ಏನೂ ಆಗ್ಲಿಲ್ಲ. ನೀವು ಊದಿರ ಚಿಕ್ಕಮ್ಮ? ನೀವು ಊದಿದ ಶಂಕ ಸುಚೇಂದ್ರ ನನಗೆ ಉಡುಗೊರೆ ಯಾಕೆ ಕೊಟ್ಟು? ಆ ಶಂಕನ ನಿಜವಾದ ಶಂಕ ಇಡೋ ಜಾಗದಲ್ಲಿ ಇಟ್ಟಿದ್ದೆ ಕಿರೀಟ ಬಂದ್ಮೇಲೆ. ನೀವ್ ಅದನ್ನೇ ಊದಿದೀರಾ. ಯಾಕಮ್ಮ ಹೀಗ್ ಕಾಡ್ತಿದ್ಯಾ? ತೊಂದ್ರೆ ಕೊಡ್ತಿದ್ಯಾ? ನೀನ್ ಮಾಡ್ತಿರೋದ್ ಸರಿನಾ? ಸ್ವಯಂಕೃತ ಅಪರಾಧ ದೈವನ ದೂರಿದ್ರೆ ಅಂಧಕಾರ ಕವಿಯತ್ತೆ. ಅಮ್ಮ ಏನ್ ತಪ್ಪು ಮಾಡಿದ್ಲು? ನಿನ್ ಕೈ ಮುಗಿದೆ ಎದ್ದೋಳೆ ಅಲ್ಲ. ಅರ್ಧಾಂಗಿ ಅನ್ನೋ ಪಠ್ಯದ ಫಲ ಅದು. ಸಮಬಾಳು ಸಮಪಾಲು. ನಮ್ ಬದುಕು ನಿಂತಿದ್ದು ಮುಳುಗಿದ್ದು ನಿನಗ್ ಕಟ್ಕೊಂಡ್ ಹರಕೆಯಿಂದ. ನಿನ್ನನ್ ಬಿಟ್ಟು ಬೇರೆ ಏನು ಬಯಸ್ತಿದ್ರಿಂದ. ದೋಷಗಳ ಬಳುವಳಿಯಿಂದ ಆಗಿದ್ದು, ನೀನ್ ನಂಬಿದ್ರಿಂದ ಅಲ್ಲ. ಮಾತಲ್ಲಿ ಮರಳು ಮಾಡ್ಬೇಡ ನೀನು. ಮೊದಲು ನಿನ್ ಮುಖ ತೋರ್ಸು. ನಿನ್ ಎದುರೇ ಇದ್ದೀನಿ. ಮಾತಾಡಿ ಪ್ರಯೋಜನ ಇಲ್ಲ ಅಂತ ಗೊತ್ತಾಯ್ತು. ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತು ನನಗೆ. ನಿನ್ನ ಸಮರ್ಥಿಸ್ಕೋತಾ ಇದ್ಯಾ? ನಿನ್ನ ಅವಶ್ಯಕತೆ ಇಲ್ಲಮ್ಮ ನನಗೆ. ತಾಯಿ ಬೇಡ ಅಂದ ಮೊದಲ ಮಗಳು ನೀನೆ. ಮಕ್ಳಿಗೆ ಕಷ್ಟ ಕೊಟ್ಟ ಮೊದಲು ತಾಯಿನೂ ನೀನೆ. ಮನಸ್ಸಿನಲ್ಲಿ ಅಂಧಕಾರ ತುಂಬಿದ್ದಾಗ ಉಪಕಾರ ಕೂಡ ಅಪಕಾರವಾಗಿಯೇ ಕಾಣುತ್ತೆ. ಬರೀ ಆಘಾತಗಳೇ ಆಗ್ತಿದ್ರೆ ಬದುಕಲೇದಾಗತ್ತೆ ಅಂತ ನಂಬಿಕೆ ಎಲ್ಲಿರತ್ತೆ? ನಂಬಿಕೆ ಹೊರಟೋಗಿದೆ ಅಮ್ಮ. ಊದ್ತೀನಿ ಶಂಕನ, ಕೇಳ್ತೀನಿ ವರಾನ. ಅಪ್ಪ ಕೇಳ್ಕೊಂಡಿದ್ ವರನ ಮನ್ಸು ತಾಯಿ ಅಂತ ಕೇಳ್ಕೊತೀನಿ. ವಾಪಸ್ ಬರ್ಲಿ ಕಳ್ಕೊಂಡಿದ್ ಮನೆ, ನೆಮ್ಮದಿ, ಅಪ್ಪ ಎಲ್ಲವೂ. ಸ್ವಾರ್ಥಕ್ಕೆ ಬಳಸಬಾರ್ದು ಮಗು ಶಂಕನ. ಅಪ್ಪ ಅಮ್ಮ ಸುಖವಾಗಿರ್ಲಿ ಅಂತ ಬಯಸೋದ್ ಸ್ವಾರ್ಥ ಅಮ್ಮ. ಊದ್ತೀನಿ ಇವತ್ ಶಂಕನ. ದೇವಿ